ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಒತ್ತೆ ಅಲಿಯಾಸ್ ಶಕುಂತಲ. ಓ ಶಕುಂತಲನಾ? ನೀನಾಗ್ಲೇ ಸ್ಪ್ಯಾನರ್ ತಗೊಂಡು ಆ ಕತ್ತೆನ್ ಸಾಯ್ಸಕ್ ಹೊರಟಿದ್ಯಲ್ಲ, ಆ ಕತ್ತೆ ಹೆಂಡತಿ ಅವಳು. ಶಕುಂತಲನಾ? 20 ವರ್ಷದ ಕೆಳಗೆ ನೋಡಿದ್ದು. ಆಗ ನೋಡಿದಾಗ ಮಲ್ಲಿಗೆ ಬಳ್ಳಿ ಇದ್ದಂಗಿದ್ಲು. ಈಗ ನೋಡಿದ್ರೆ ಆನೆ ಮರಿ ಥರ ಆಗಿದ್ದಾಳೆ. ಹೌದು, ಇವಳನ್ನ ತೋರಿಸಿದ್ದು ಯಾಕೆ ನನಗೆ? ಎಲ್ಲ ಕೆಲಸ ಬಿಟ್ಟು ಪಾರ್ಕ್ ಹತ್ರ ಬರಕ್ಕೆ ಹೇಳಿದ್ದು ಯಾಕೆ ನನಗೆ? ಹೌದು. ಏನು ಹೌದು? ಕೆಲ್ಸಕ್ಕೆ ಬಾರ್ದೇ ಇರೋ ಕೆಲಸಗಳನ್ನ ಮಾಡಿಕೊಂಡು. ಕೆಲ್ಸಕ್ಕೆ ಬಾರ್ದೇ ಇರೋ ಕೆಲಸನ ನಾನು ಯಾವತ್ತೂ ಮಾಡಲ್ಲ. ಅವರಿಬ್ರು ನಮಗೆ ಮುಂದಕ್ಕೆ ಕೆಲ್ಸಕ್ಕೆ ಬರ್ತಾರೆ. ಸರಿಯಾಗಿ ಗಮನ ಇಡೋ ಅವ್ರ ಮೇಲೆ. ಏನೋ ನೀನು ಅವಾಗವಾಗ ಫೋನ್ ಮಾಡು ಅಂದ್ರೆ ಮಾಡದೇ ಇಲ್ಲ ಅಂತೀಯ. ನನ್ ಮಗ ಹೇಗಿದ್ದಾನೋ ಏನೋ ಅನ್ನೋ ಚಿಂತೆ ನನ್ಗೆ. ಅಲ್ಲಿಗ್ ಬರೋಣ ಅಂದ್ರೆ ಅಭಯ್ ಬೇಡ ಅನ್ಬಿಟ್ಟ. ನೀನಾದ್ರೂ ಫೋನ್ ಮಾಡಿ ಮಾತಾಡ್ಬೇಕು ತಾನೆ. ಅಮ್ಮ, ಇಲ್ಲಿ ನೆಟ್ವರ್ಕೇ ಸಿಗಲ್ಲ. ಇಲ್ಲಿ ನೆಟ್ವರ್ಕ್ ಹುಡುಕೋದು ಭೂಮಿಯಲ್ಲಿ ನೀರು ಹುಡುಕಿದಷ್ಟೇ ಕಷ್ಟ ಆಗ್ತಿದೆ. ಹೋಗ್ಲಿ, ಅಭಯ್ ಎಲ್ಲಿದ್ದಾನೆ? ಅವನ್ಗಾದ್ರೂ ಒಂದ್ ಫೋನ್ ಮಾಡಿ ಮಾತಾಡ್ಬೇಕು ಅಂತ ಅನ್ಸಲ್ವಾ? ಅಮ್ಮ, ಬಾಸು ತುಂಬಾ ಬ್ಯುಸಿ ಇದ್ದಾರೆ. ಕೈ ತುಂಬಾ ಕೆಲಸ ಮಾಡಿದ್ಮೇಲೆ ಮೈ ತುಂಬಾ ಮೈಕೈ ನೋವು. ಇನ್ನೆಲ್ಲಿ ನೆನಪಿರ್ತೀರಾ ನೀವು? ಏನು ಕೈ ತುಂಬಾ ಕೆಲ್ಸ ಮೈ ತುಂಬಾ ನೋವಾ? ಅಂತ ಕೆಲ್ಸ ಏನೋ ಮಾಡ್ತಿದ್ದಾನೆ. ಓ ಅದಾ? ಅಮ್ಮ ವಿಡಿಯೋ ಕಳಿಸ್ತೀನಿ, ನೀವೇ ನೋಡೋರಂತೆ. ಸರಿ ಕಳ್ಸು. ಕಳಿಸ್ತೀನಮ್ಮ. ಅಯ್ಯ, ನಮ್ ಬಾಸ್ ಅವಸ್ಥೆ ನೋಡಕ್ಕೂ ಆಗಲ್ಲ, ಬಾಯ್ ಬಿಟ್ಟು ಹೇಳಕ್ಕೂ ಆಗಲ್ಲ. ನಾನಿಲ್ಲಿಂದ ಎಸ್ಕೇಪ್ ಆಗ್ತೀನಪ್ಪ. ಅಶ್ಶು ಪಾಪ, ನನ್ ಮಗ ಎಷ್ಟು ಕಷ್ಟ ಪಡ್ತಾ ಇದ್ದಾನೆ. ಕೌಸಲ್ಯ, ಅತ್ತೆ ನೀವೇನಂದ್ರಿ? ಅಭಯ್ ನೆಮ್ಮದಿಯಾಗಿದ್ದಾನೆ, ಖುಷಿಯಾಗಿದ್ದಾನೆ, ಅವನ್ ಖುಷಿಗೆ ಅಡ್ಡ ಬರ್ಬಾರ್ದು ಅಂತ ಅಲ್ಲೇ ಬಿಟ್ಟು ಬಂದೆ ಅಂತ ಹೇಳಿದ್ರಿ. ನೀವ್ ಹೇಳಿದ್ ಎಲ್ಲ ಸುಳ್ಳು ಅತ್ತೆ. ಅಖಿಲ ಹೇಳಿದ್ದೆ ನಿಜ ಅನಿಸ್ತಾ ಇದೆ ನನಗೆ. ಕೌಸಲ್ಯ, ಏನಾಯ್ತಮ್ಮ? ಯಾಕೆ ಹೀಗ್ ಮಾತಾಡ್ತಿದ್ಯಾ? ಇನ್ ಏನಾಗ್ಬೇಕು ಅತ್ತೆ? ಅವನ್ ಎಷ್ಟು ಕಷ್ಟ ಪಡ್ತಾ ಇದ್ದಾನೆ ಗೊತ್ತಾ? ಕೇಳಿ ವಿಡಿಯೋ ಕಳ್ಸಿದ್ದ. ಅದರಲ್ಲಿ ಅಭಯ್ ಕುಡ್ಗೋಲಿಟ್ಕೊಂಡು ಹೊಲದಲ್ಲಿ ಕೆಲ್ಸ ಮಾಡ್ತಾ ಇದ್ದಾನೆ. ಬಿಸ್ಲು ಅಂತಾನೂ ನೋಡ್ತಾ ಇಲ್ಲ. ಪಾಪ, ಅವನ್ ಎಷ್ಟು ಸೂಕ್ಷ್ಮವಾಗಿ ಬೆಳೆದಿದ್ದಾನೆ ಅಂತ ನಿಮ್ಗೆ ಗೊತ್ತಲ್ವಾ ಅತ್ತೆ? ಈ ತರ ಹೊರಟೊರಟ ಕೆಲ್ಸ ಮಾಡ್ತಾ ಇದ್ರೆ ಅವನ ಆರೋಗ್ಯ ಏನಾಗ್ಬೇಕು ಹೇಳಿ? ಎಲ್ಲೋ ಒಂದ್ ಕಡೆ ಚೆನ್ನಾಗಿರ್ಲಿ ಅಂತ ನಾನು ಸುಮ್ನೆ ಆದೆ. ಇದನ್ನ ಚೆನ್ನಾಗಿರೋದು ಅಂತ ಹೇಳ್ತಾರ? ಸಂಕಟ ಆಗ್ತಾ ಇದೆ ಅತ್ತೆ. ಮೈ ಬಗ್ಸಿ ಕೆಲ್ಸ ಮಾಡೋದ್ರಿಂದ ಸೀದೆ ಹೋಗ್ತಾನೆ ಅನ್ನೋ ತರ ಆಡ್ತಿದ್ಯಲ್ಲಮ್ಮ. ಅವನು ಹೊಸದಾಗಿ ಕೆಲ್ಸ ಏನೋ ಶುರು ಮಾಡಿದಾನೆ. ಇದರಿಂದ ಅವನ್ ಮಾನಸಿಕವಾಗಿ ದೈಹಿಕವಾಗಿ ಸ್ಟ್ರಾಂಗ್ ಆಗೇ ಆಗ್ತಾನೆ. ಈಗ ಹಳ್ಳಿ ಮಕ್ಳು ಯಾವ್ದಕ್ಕೂ ಹೆದರಲ್ಲ. ಯಾಕೆ ಹೇಳು? ಅವ್ರು ಇಂಥ ಕೆಲ್ಸ ಎಲ್ಲ ಒರಟಾಗಿ ಮಾಡ್ತಾರ ನೋಡು, ಅದಕ್ಕೆ. ಆದ್ರೆ ನಾವು ಸಿಟಿನವರು ಮಕ್ಕಳು ನಡೆದ್ರೆ ಸೌದ್ ಹೋಗ್ತಾರೆ ಅನ್ನೋ ರೀತಿಯಲ್ಲಿ ಬೆಳೆಸಿರ್ತೀವಿ. ಆಗ್ಲೇ ಮಕ್ಕಳು ಸಮಾಜನ ಎದುರಿಸೋ ಧೈರ್ಯನ ಕಳ್ಕೊಂಡ್ಬಿಡ್ತಾರೆ. ಹಾಗಾಗ್ಬಾರ್ದು ಅಂದ್ರೆ ಅವ್ರನ್ನ ನಾವು ಬದುಕಕ್ ಬಿಡ್ಬೇಕು, ಕಲಿಯಕ್ ಬಿಡ್ಬೇಕಮ್ಮ. ಇದ್ರಿಂದ ಏನೂ ತೊಂದ್ರೆ ಆಗಲ್ಲ. ಇನ್ನೂ ಗಟ್ಟಿ ಆಗ್ತಾನೆ ಬಿಡು. ಹಾಗಂತೀರಾ ಅತ್ತೆ? ಮತ್ತಿನ್ನೇನು, ಹೊಲದಲ್ಲಿ ಕೆಲ್ಸ ಮಾಡೋರು ಯಾರು ಬದುಕೇ ಇಲ್ವಾ? ನೋಡು, ನೀನೇನು ಚಿಂತೆ ಮಾಡ್ಬೇಡ. ನನ್ ಮೊಮ್ಮಗ ಎಲ್ಲ ಕಲಿಬೇಕು. ಅವನ್ ಕಲಿತಾನೆ. ಏನೋ ಹುಡ್ಕೊಂಡ್ ಹೋಗಿದ್ದಾನೆ, ಹುಡ್ಕೊಂಡ್ ಬರ್ತಾನೆ. ಬಿಡಮ್ಮ. ಸರಿ ಅತ್ತೆ. ಎಲ್ಲಿ ಆ ವಿಡಿಯೋ? ಅರೆ, ದೇವಸ್ಥಾನದಲ್ಲಿ ನೋಡಿದ ಹುಡುಗಿ ಅಲ್ವಾ ಇವಳು?
ಮನೆ ಇಲ್ಲದೆ ಊಟ ಇಲ್ಲದೆ ಒದ್ದಾಡ್ತಿದ್ದೀನಿ ಕಣೆ. ನಿನ್ ಗಂಡ ಆಗಿರೋದಕ್ಕೆ ಕರುಣೆ ತೋರ್ಸೆ. ನಿಮ್ ಮನೆಗೆ ಸೇರ್ಸ್ಕೊಳೆ. ನಿನ್ ಕಾಲ್ಗೆ ಕೈ ಕೈ ಕಾಯ್ಲುಕ್ಕೆ. ಥೋ, ನಾಚಿಕೆ ಆಗಲ್ಲ ನಿಂಗೆ ಈ ಥರ ಎಲ್ಲ ಮಾತಾಡಕ್ಕೆ? ಗಂಡ ಆದವನು ಚೆನ್ನಾಗಿ ದುಡ್ದು ಒಂದ್ ಮನೆ ಮಾಡಿ ತವ್ರ ಮನೇಲಿರೋ ಹೆಂಡತಿ ಮಕ್ಕಳನ್ನ ಮನೆಗ್ ಕರ್ಕೊಂಬರ್ಬೇಕು ಅನ್ನೋದನ್ನ ಬಿಟ್ಟು ಅತ್ತೆ ಮನೆಗೆ ಅಳಿನಾಗಿ ಕತ್ತೆ ಕಾಯಕ್ ಬರ್ತಾನಂತೆ. ಥೂ, ನಿಂದು ಒಂದ್ ಬದುಕ. ಬೈಯಿ, ಇನ್ನೂ ಬೈಯಿ, ನಿಂಗ್ ಸಮಾಧಾನ ಆಗೋಷ್ಟು ಬೈಯಿ. ಆದ್ರೆ ಮನೆಗ್ ಬರ್ಬೇಡ ಅಂತ ಮಾತ್ರ ಹೇಳ್ಬೇಡ ಶಕ್ಕು. ಇಲ್ದಿದ್ರೆ ಅನ್ನ ನೀರು ಇಲ್ದೆ ಸತ್ತೋಗ್ತೀನಿ ಕಣೆ. ಪ್ಲೀಸ್, ನಿನ್ ಕುತ್ಕೇಲಿರೋ ಸೌಭಾಗ್ಯಕ್ಕೆ ನಾನೇ ಕಾರಣ ಅನ್ನೋದು ಮರಿಬೇಡ. ಆಹಾಹಾಹಾ, ಸೌಭಾಗ್ಯ ಅಂತೆ ಸೌಭಾಗ್ಯ. ಎಲ್ಲ ಕಂಡಿದೀನಿ. ಸೌಭಾಗ್ಯ ಅಲ್ಲ, ದೌರ್ಭಾಗ್ಯ. ಯಾವುದೇ ಕಾರಣಕ್ಕೂ ನಿನ್ನ ಮನೆ ಒಳಗೆ ಸೇರ್ಸಲ್ಲ. ಸರಿ ಬಿಡು, ಮನೆಗ್ ಬಂದು ಅತ್ತೆ ಕಾಲ್ ಹಿಡ್ಕೊಂಡು ಮನೆಗ್ ಸೇರ್ಸ್ಕೊಳ್ಳಿ ಅಂತ ಹತ್ತು ಬಿಡ್ತೀನಿ. ಆಹಾಹಾಹಾ, ಸೀಮೆಗಿಲ್ದೇ ಇರೋ ಗಂಡ್ಸೆ ನನ್ ಪ್ಲಾನ್ ಎಲ್ಲ ಹಾಳ್ ಮಾಡ್ಬೇಕು ಅಂತಿದ್ಯಾ? ಮೊದ್ಲೇ ನಮ್ಮ ಮನೆಯಲ್ಲಿ ಸಿಚುವೇಶನ್ ಸರಿ ಇಲ್ಲ. ಏನೇನೋ ನಡೀತಾ ಇದೆ ಅಲ್ಲಿ. ನೀನ್ ಬಂದ್ರೆ ಎಲ್ಲ ಎಡವಟ್ಟಾಗಿ ನನಗೆ ಲಾಸ್ ಆಗತ್ತೆ. ನೀನು ದಡ್ಡ ಶಿಖಾಮಣಿ. ಮೋಸ ಮಾಡಿ ಹೇಗ್ ದುಡ್ಡು ಮಾಡ್ಬೇಕು ಅನ್ನೋದು ನಿನಗೆ ಗೊತ್ತೇ ಇಲ್ಲ. ಆ ಅಖಿಲನ್ ನೋಡಿ ಕಲ್ತ್ಕೋ, ಮೋಸ ಮಾಡಿ ಹೇಗ್ ದುಡ್ಡು ಮಾಡಬಹುದು ಅಂತ. ಅಖಿಲನ್ ನೋಡಿ ಕಲಿಬೇಕಾ? ಅವಳಿನ್ನು ಎಳೆ ಕೂಸು, ಅವಳು ಹೇಗ್ ಮೋಸ ಮಾಡಿದ್ಲು? ಕೂಸಂತೆ ಕೂಸು. ಆ ಕೂಸೀಗ ಕೈ ತುಂಬ ಕಾಸು ಮಾಡ್ಕೊಂಡಿದ್ದಾಳೆ. ನೀನ್ ಅಖಿಲನ್ನ ನೋಡಿರೋದು 15 ವರ್ಷದ ಹಿಂದೆ. ಈಗ ಅಖಿಲನ್ ಗತ್ತೆ ಬೇರೆ. ಯಾವ ಸೂಟ್ ಕೇಸ್ ಎಳೆದ್ರು ದುಡ್ಡು, ಯಾವ ವಾರ್ಡ್ರೋಬ್ ತೆಗೆದ್ರು ದುಡ್ಡು. ಇನ್ನ ಅವಳ ಅಕೌಂಟಲ್ಲಿ ಅದ್ ಎಷ್ಟ್ ದುಡ್ಡು ಇಟ್ಟಿದಾಳೋ ಏನೋ, ಲೆಕ್ಕನೇ ಇಲ್ಲ. ನಿಜಾನ? ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತೆ? ಎಲ್ಲ ಮೋಸ ಮಾಡಿ ಹೊಡೆದಿರೋದು. ನ್ಯಾಯವಾಗಿ ಸಂಪಾದನೆ ಮಾಡಿದಿದ್ರೆ ಯಾರಾದ್ರೂ ಅಷ್ಟು ದುಡ್ಡನ್ನ ಸಂಪಾದನೆ ಮಾಡಕ್ಕಾಗತ್ತಾ? ಅಖಿಲ ಮನೆ ಮಗಳು, ಕೌಸಲ್ಯ ಅತ್ತಿಗೆ ಅವಳನ್ನ ಸ್ವಂತ ಮಗಳಾಗಿ ನೋಡ್ಕೊಂಡಿದ್ದಾರೆ. ಆದ್ರೂ ಅವಳು ಯಾಕೆ ಮೋಸ ಮಾಡ್ತಾಳೆ? ಅಯ್ಯೋ ಮಂಕೆ, ಅವಳು ಕೌಸಲ್ಯ ಆತ್ಗೆ ಮಗಳಲ್ಲ, ಅವ್ರ ಸೌತಿ ಮಗಳು. ಆ? ಸೌತಿ ಮಗಳು ಯಾವತ್ತಿದ್ರೂ ಸ್ವಂತ ಮಗಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಈ ವಿಷಯ ಅವಳಿಗೂ ಚೆನ್ನಾಗ್ ಗೊತ್ತು. ಯಾವತ್ತಾದ್ರೂ ಇವರೆಲ್ಲ ಅವಳನ್ನ ಮೂಲೆಗೊಂಬ್ ಮಾಡ್ಬಿಡ್ತಾರೆ ಅಂತ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಎಲ್ರಿಗೂ ಚೆನ್ನಾಗ್ ನಾಮ ಹಾಕಿ ಸಕ್ಕತ್ತಾಗಿ ದುಡ್ಡು ಮಾಡ್ಕೊಳ್ತಾ ಇದ್ದಾಳೆ. ಏ ಬಿಡು ಶಕ್ಕು, ಕಂಡೋರ್ಗ್ ಮೋಸ ಮಾಡೋದು ಒಂದ್ ಕಲೆನಾ? ಪರರ ದುಡ್ಡು ಪಾಷಾಣಕ್ ಸಮ. ಆಹಾಹಾಹಾ, ಹೇಳ್ಬಿಟ್ಟ ದೊಡ್ಡ ವೇದಾಂತಿ. ನಿನ್ನಂತವನ್ನ ನಂಬ್ಕೊಂಡ್ರೆ ಸಾಯೋದಕ್ಕೆ ಪಾಷಾಣ ತಗೊಳೋದಕ್ಕೂ ದುಡ್ಡಿರೋದಿಲ್ಲ. ಸಾಯೋದಕ್ಕೂ ಸಾಲ ಮಾಡಿ ಪಾಷಾಣ ತಗೊಂಡು ಸಾಯ್ಬೇಕಾಗತ್ತೆ. ನೋಡು,